ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಶಾಕ್ ಹುಟ್ಟಿಸುವ ಆರೋಪ ಕೇಳಿಬಂದಿದೆ. ತನಿಖೆಯ ನೆಪದಲ್ಲಿ ಬಂದ ಪೊಲೀಸರೇ ಮನೆ ದರೋಡೆ ನಡೆಸಿದ್ದಾರೆ ಎಂಬ ಗಂಭೀರ ಆರೋಪ ವ್ಯಕ್ತವಾಗಿದೆ. ಈ ಘಟನೆ ಸ್ಥಳೀಯರಲ್ಲಿ ಆತಂಕ ಹಾಗೂ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ನಿಮಗಾಗಿ. ತನಿಖೆ ನೆಪದಲ್ಲಿ ಪೊಲೀಸರಿಂದಲೇ ದರೋಡೆ ಆರೋಪ. ಮನೆಗೆ ನುಗ್ಗಿ ಬೆದರಿಕೆ ಹಾಕಿ ದರೋಡೆ ಮಾಡಿದ್ರ ಪೊಲೀಸರು. ರಕ್ಷಿಸಬೇಕಿದ್ದ ಪೊಲೀಸರೇ ಮನೆ ದರೋಡೆಕೋರರಾಗಿದ್ದಾರೆ ಎಂಬ ಗಂಭೀರ ಆರೋಪ ಬೆಂಗಳೂರು ಉತ್ತರ ತಾಲೂಕಿನ ಮಾದನಾಯಕನಹಳ್ಳಿ ಠಾಣೆ ಪೊಲೀಸರ ಮೇಲೆ ಕೇಳಿಬಂದಿದೆ. ಹೌದು, ಬೆಂಗಳೂರು ಉತ್ತರ ತಾಲೂಕಿನ ವಡ್ಡರಹಳ್ಳಿಯ ಮಂಜುಳಾ ಎಂಬುವವರ ಮನೆಯಲ್ಲಿ ಸುಮಾರು 60 ಗ್ರಾಂ ಚಿನ್ನ ಹಾಗೂ 4 ಲಕ್ಷ ರೂಪಾಯಿ ನಗದು ಕಳವು ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ. ಈ ಪ್ರಕರಣದಲ್ಲಿ ಮಾದನಾಯಕನಹಳ್ಳಿ ಪೊಲೀಸರು ಸೇರಿ ಒಟ್ಟು 6 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅವತ್ತು ದಿವಸ 4 ಜನ ಪೊಲೀಸರು ಬಂದು ನಮ್ಮ ಮೇಲೆ ಧಮಕಿ ಮಾಡಿ ಸ್ಟೇಷನ್ಗೆ ಕರ್ಕೊಂಡೋದ್ರು. ನಾವೇನಕ್ಕೆ ಸ್ಟೇಷನ್ಗೆ ಬರೋಣ ಅಂತ ಕೇಳಿದ್ವಿ. ಇಲ್ಲ, ನೀವು ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಅಂದ್ರು. ಆಯ್ತು ಅಂತ ಅಂದ್ಬಿಟ್ಟು ಸ್ಟೇಟ್ಮೆಂಟ್ ಕೊಡಕ್ ಹೋದ್ವಿ. ನಾವು ಮಗನ ಹತ್ರ ಕೀ ಇಸ್ಕೊಂಡಿದ್ದಾರೆ, ಮಹೇಶನ್ ಅವರು ಕೀ ಇಸ್ಕೊಂಡಿದ್ದಾರೆ. ನಾವು ಅಲ್ಲಿಂದ ಬರೋಷ್ಟರಲ್ಲಿ 2 ಅವರಲ್ಲಿ ಬರೋಷ್ಟರಲ್ಲಿ ಮನೆ ಕೀ ನಾವು ಹಾಕೊಂಡೋಗಿದ್ದು 2 ಲಾಖು, ಬರ್ತಾ 1 ಲಾಖ್ ಇತ್ತು. ಮನೇಲಿ 60 ಗ್ರಾಂ ಚಿನ್ನ, 4 ಲಕ್ಷ ಕ್ಯಾಶ್ ತಗೊಂಡೋಗಿದ್ದಾರೆ. ಆಮೇಲೆ ಪೊಲೀಸರು ಮಹೇಶ್ ಅವ್ರಿಗೆ ಕೀ ಕೊಟ್ಟಿದ್ದು. ಮತ್ತೆ ಹೋಗಿ ಕಂಪ್ಲೇಂಟ್ ಕೊಡಕ್ ಹೋದ್ವಿ. ಕಂಪ್ಲೇಂಟ್ ತಗೊಳ್ಳಿಲ್ಲ ಅವರು. ಅಸಲಿಗೆ ಮಂಜುಳಾ ಎಂಬುವವರ ಮನೆಯನ್ನ ರಾಜೇಶ್ವರಿ ಎಂಬುವರಿಂದ ಬಾಡಿಗೆ ಪಡೆದಿರ್ತಾರೆ. ದಿನ ಕಳೆದಂತೆ ಬಾಡಿಗೆ ಮನೆಯಲ್ಲಿ ವೇಶ್ಯಾವಾಟಿಕೆ ನಡೆಯುತ್ತಿದೆ ಎಂದು ಸ್ಥಳೀಯರು ದೂರು ನೀಡಿದ್ದಾರೆ. ಬಳಿಕ ಎಂಟ್ರಿ ಕೊಡುವ ಪೊಲೀಸರು ಮನೆ ಮಾಲಕಿಯಾದ ಮಂಜುಳಾ ಅವರ ಮನೆಗೆ ನುಗ್ಗಿ ಮನೆಯನ್ನೆಲ್ಲ ತಲಾಶ್ ಮಾಡ್ತಾರೆ. ಪ್ರಶ್ನಿಸಲು ಬಂದ ಮಗನಿಗೆ ಅವಾಚ್ಯ ಪದಗಳಿಂದ ನಿಂದಿಸಿ ಪೊಲೀಸ್ ಠಾಣೆಗೆ ಕರೆದೊಯ್ಯುತ್ತಾರೆ. ಬಳಿಕ ಠಾಣೆಗೆ ತೆರಳಿದ್ದ ಮಂಜುಳಾ ಮನೆಗೆ ವಾಪಸ್ ಬಂದಾಗ ಬೀರು, ಲಾಕರ್ಗಳಲ್ಲಿ ಇಟ್ಟಿದ್ದ ಚಿನ್ನಾಭರಣ ಹಾಗೂ ಹಣ ಕಳವಾಗಿರುವುದು ಬೆಳಕಿಗೆ ಬಂದಿದೆ. ಸರ್ಚಿಂಗು ವಾರೆಂಟು ಏನು ತಗೊಂಡ್ ಬಂದಿಲ್ಲ ಮನೆಗೆ. ಏಕಾಏಕಿ 4 ಜನ ಬಂದು ನುಗ್ಗಿ ಬಾಗಲ್ ತೆಗೆದ ತಕ್ಷಣನೇ ನಾನು ನಿನ್ನ ಫ್ರೆಂಡು ತೆಗಿ ಮಂಜುಳಾ ಅಂತ ತೆಗೆದು ಎಲ್ಲ ಕಡೆನೂ ಎಲ್ಲ ಚಲಾಪಿಲ್ಲಿ ಎಲ್ಲ ಮಾಡಿ, ಕಬೋರ್ಡ್ ಗಿಬೋರ್ಡ್ ಎಲ್ಲ ವಿಡಿಯೋ ಎಲ್ಲ ಮಾಡಿ, ನನ್ನರೊಂದು ವಿಡಿಯೋ ಎಲ್ಲ ಮಾಡಿಲ್ಲ, ಎಲ್ಲ ಕಡೆನೂ ಚೆಲ್ಲಿ ಆ ಅಮ್ಮ ನನಗೆ ಕೆಟ್ಟದಾಗೆಲ್ಲ ಪೊಲೀಸರು ಕೆಟ್ಟದಾಗೆಲ್ಲ ಮಾತಾಡಿದ್ದಾರೆ. ಹಿಂಗಾಗಿ ನನಗೆ ದಯವಿಟ್ಟು ನ್ಯಾಯ ಕೊಡಿಸಿ ಅಂತ ಕೇಳ್ಕೊಳ್ತೇನೆ. ಈ ಪ್ರಕರಣದಲ್ಲಿ ಮನೆ ಒಡತಿ ಮಂಜುಳಾ, ಎಎಸ್ಐ ಮೂರ್ತಿ, ಪಿಎಸ್ಐ ಜಯಂತಿ, ಮಹೇಶ್ ಹಾಗೂ ಲಕ್ಷ್ಮಿ ಹಾಗೂ ಬಾಡಿಗೆದಾರೆ ರಾಜೇಶ್ವರಿ, ಪತಿ ಸೇರಿದಂತೆ ಒಟ್ಟು 6 ಜನರ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ಒಟ್ಟಿನಲ್ಲಿ ತನಿಖೆ ನೆಪದಲ್ಲಿ ನಡೆದಿದೆ ಎನ್ನಲಾದ ಈ ದರೋಡೆ ಪ್ರಕರಣ ಇದೀಗ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಇದೀಗ ಪೀಡಿತರು ನ್ಯಾಯಕ್ಕಾಗಿ ಆಗ್ರಹಿಸುತ್ತಿದ್ದು ಘಟನೆಯ ಕುರಿತು ಸಂಪೂರ್ಣ ತನಿಖೆ ನಡೆಸುವಂತೆ ಒತ್ತಾಯಿಸಿದ್ದಾರೆ. ಈ ಪ್ರಕರಣವು ಪೊಲೀಸ್ ವ್ಯವಸ್ಥೆಯ ಮೇಲಿನ ನಂಬಿಕೆಗೆ ಧಕ್ಕೆ ತರುವಂತದ್ದು ಎಂದು ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ಮೂರ್ತಿ ಬೀರಯ್ಯನಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.